ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರಳಿ ದಿನಾಂಕ 24/12/2024. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಅಪಾರ ಖುಷಿ ಅಥವಾ ನಶೆಯಲ್ಲಿರುವುದಕ್ಕೋಸ್ಕರ ದೇಹಾಭಿಮಾನದ ಕಾಯಿಲೆಯನ್ನು ತ್ಯಾಗ ಮಾಡಿ ಪ್ರೀತಿ ಬುದ್ಧಿ ಉಳ್ಳವರಾಗಿ ನಿಮ್ಮ ನಡತೆಯನ್ನು ಸುಧಾರಣೆ ಮಾಡಿಕೊಳ್ಳಿ. ಇಂದಿನ ಪ್ರಶ್ನೆಯಾಗಿದೆ, ಎಂತಹ ಮಕ್ಕಳಿಗೆ ಜ್ಞಾನದ ಉಲ್ಟಾ ನಶೆ ಏರಲು ಸಾಧ್ಯ ಇಲ್ಲ? ಉತ್ತರ: ಯಾರು ಪರಮಾತ್ಮ ತಂದೆಯನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ, ಮನಸ್ಸಿನಿಂದ ಪರಮಾತ್ಮ ತಂದೆಯ ಮಹಿಮೆಯನ್ನು ಮಾಡುತ್ತಾರೋ, ಯಾರಿಗೆ ಶಿಕ್ಷಣದ ಕಡೆ ಸಂಪೂರ್ಣ ಗಮನ ಇದೆಯೋ ಅಂತಹ ಮಕ್ಕಳಿಗೆ ಎಂದೂ ಜ್ಞಾನದ ಉಲ್ಟಾ ನಶೆ ಏರಲು ಸಾಧ್ಯ ಇಲ್ಲ. ಯಾರು ಪರಮಾತ್ಮ ತಂದೆಯನ್ನು ಸಾಧಾರಣ ಎಂದು ತಿಳಿದುಕೊಂಡಿದ್ದಾರೋ ಅವರು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನೀವು ಪರಮಾತ್ಮ ತಂದೆಗೆ ಅವಶ್ಯವಾಗಿ ನಿಮ್ಮ ಸಮಾಚಾರವನ್ನು ತಿಳಿಸುತ್ತೀರಾ. ಮಕ್ಕಳು ಒಂದು ವೇಳೆ ಪರಮಾತ್ಮ ತಂದೆಗೆ ತಮ್ಮ ಸಮಾಚಾರವನ್ನು ತಿಳಿಸದೇ ಇದ್ದರೆ, ಈ ಮಗು ಮೂರ್ಛಿತ ಆಗಿಲ್ಲ ತಾನೆ ಎಂದು ಬಾಬಾರವರಿಗೆ ವಿಚಾರ ನಡೆಯುತ್ತಿರುತ್ತದೆ. ಓಂ ಶಾಂತಿ. ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ, ಯಾವಾಗ ಯಾರಾದರೂ ಹೊಸಬರು ಇಲ್ಲಿಗೆ ಬರುತ್ತಾರೋ ಅವರಿಗೆ ಮೊದಲು ಹದ್ದಿನ ಮತ್ತು ನಂತರ ಬೇಹದ್ದಿನ ತಂದೆಯ ಪರಿಚಯವನ್ನು ನೀಡಿ. ಅಂದರೆ ಹದ್ದಿನ ಮತ್ತು ಬೇಹದ್ದಿನ ಇಬ್ಬರು ತಂದೆಯರ ಪರಿಚಯವನ್ನು ನೀಡಿ. ಬೇಹದ್ದಿನ ತಂದೆ ಅಂದರೆ ಬೇಹದ್ದಿನ ಆತ್ಮರ ತಂದೆ. ಲೌಕಿಕ ಜಗತ್ತಿನಲ್ಲಿರುವಂತಹ ತಂದೆ ಹದ್ದಿನ ತಂದೆ ಆಗಿದ್ದಾರೆ. ಪ್ರತಿಯೊಬ್ಬ ಜೀವಾತ್ಮರಿಗೂ ಬೇರೆ ಬೇರೆ ಹದ್ದಿನ ತಂದೆ ಇದ್ದಾರೆ. ಈ ಜ್ಞಾನವನ್ನು ಎಲ್ಲರೂ ಒಂದೇ ರೀತಿ ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಈ ಜ್ಞಾನ ಏಕರಸವಾಗಿ ಎಲ್ಲರ ಬುದ್ಧಿಯಲ್ಲೂ ಧಾರಣೆ ಆಗುವುದಿಲ್ಲ. ಕೆಲವರು 1% ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ, ಇನ್ನು ಕೆಲವರು 95% ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಸೂರ್ಯವಂಶಿಗಳ ಮನೆತನ ಕೂಡ ಇರುತ್ತದೆ, ಚಂದ್ರವಂಶಿಗಳ ಮನೆತನ ಕೂಡ ಇರುತ್ತದೆ. ರಾಜ, ರಾಣಿ ಮತ್ತು ಪ್ರಜೆಗಳು ಇರುತ್ತಾರೆ. ಪ್ರಜೆಗಳಲ್ಲೂ ಕೂಡ ಎಲ್ಲಾ ಪ್ರಕಾರದ ಮನುಷ್ಯರು ಇರುತ್ತಾರೆ. ಆದರೆ ಪ್ರಜೆಗಳು ಅಂದರೆ ಪ್ರಜೆಗಳೇ ಆಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇದು ಶಿಕ್ಷಣ ಆಗಿದೆ. ಪ್ರತಿಯೊಬ್ಬರು ತಮ್ಮ ಬುದ್ಧಿಯ ಶಕ್ತಿಗನುಸಾರವಾಗಿ ಈ ಶಿಕ್ಷಣವನ್ನು ಕಲಿಯುತ್ತಾರೆ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಪಾತ್ರ ಸಿಕ್ಕಿದೆ. ಕಲ್ಪದ ಮೊದಲು ಯಾರು ಎಷ್ಟು ಶಿಕ್ಷಣವನ್ನು ಧಾರಣೆ ಮಾಡಿಕೊಂಡಿದ್ದರೋ ಈ ಕಲ್ಪದಲ್ಲೂ ಕೂಡ ಅವರು ಅಷ್ಟೇ ಜ್ಞಾನದ ಶಿಕ್ಷಣವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಶಿಕ್ಷಣವನ್ನು ಎಂದೂ ಕೂಡ ಗುಪ್ತ ರೂಪದಲ್ಲಿ ಮುಚ್ಚಿಡಲು ಸಾಧ್ಯ ಇಲ್ಲ. ಶಿಕ್ಷಣಕ್ಕನುಸಾರವಾಗಿ ನಮಗೆ ಪದವಿ ಸಿಗುತ್ತದೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಮುಂದೆ ಹೋದಂತೆ ನಿಮ್ಮೆಲ್ಲರ ಪರೀಕ್ಷೆ ನಡೆಯುತ್ತದೆ. ಪರೀಕ್ಷೆಯನ್ನು ಮಾಡದೆ ಯಾರನ್ನೂ ಕೂಡ ಟ್ರಾನ್ಸ್ಫರ್ ಮಾಡಲು ಸಾಧ್ಯ ಇಲ್ಲ. ಪರೀಕ್ಷೆ ನಡೆಯದೆ ನೀವು ಸತ್ಯುಗಕ್ಕೆ ಟ್ರಾನ್ಸ್ಫರ್ ಆಗಿ ಹೋಗಲು ಸಾಧ್ಯ ಇಲ್ಲ. ಅಂದ ಮೇಲೆ ಅಂತ್ಯದಲ್ಲಿ ನಿಮ್ಮ ಬಗ್ಗೆ ಎಲ್ಲರಿಗೂ ಗೊತ್ತಾಗುತ್ತದೆ. ಆದರೆ ಈಗಲೇ ನೀವು ಅರ್ಥ ಮಾಡಿಕೊಳ್ಳಬಹುದು, ನಾನು ಯಾವ ಪದವಿಯನ್ನು ಪಡೆದುಕೊಳ್ಳಲು ಯೋಗ್ಯ ಆಗಿದ್ದೇನೆ ಎಂದು, ನಾನು ಎಂತಹ ಪದವಿಗೆ ಯೋಗ್ಯ ಆಗಿದ್ದೇನೆ ಎಂದು ನೀವು ಈಗಲೇ ಅರ್ಥ ಮಾಡಿಕೊಳ್ಳಬಹುದು. ಪರಮಾತ್ಮ ತಂದೆ, ನೀವು ಲಕ್ಷ್ಮೀ ನಾರಾಯಣ ಆಗುತ್ತೀರಾ, ಕೈಯನ್ನು ಎತ್ತಿ ಎಂದು ಹೇಳಿದಾಗ ಕೆಲವು ಮಕ್ಕಳು ನಾನು ಕೈಯನ್ನು ಎತ್ತದೇ ಇದ್ದರೆ ಎಲ್ಲರೂ ಏನೆಂದು ತಿಳಿದುಕೊಳ್ಳಬಹುದು ಎಂದು ನಾಚಿಕೆ ಪಡುತ್ತಾ ಕೈಯನ್ನು ಎತ್ತುತ್ತಾರೆ. ಆದರೆ ಅವರು ಸ್ವಯಂ ತಿಳಿದುಕೊಂಡಿರುತ್ತಾರೆ ನಾನು ಹೇಗೆ ಲಕ್ಷ್ಮಿ ಅಥವಾ ನಾರಾಯಣ ಆಗಲು ಸಾಧ್ಯ ಎಂದು. ಆದರೂ ಕೂಡ ಕೈಯನ್ನು ಎತ್ತುತ್ತಾರೆ. ಸುಮ್ಮನೆ ಕೈಯನ್ನು ಎತ್ತುವುದಕ್ಕೂ ಕೂಡ ಅಜ್ಞಾನ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾರೆ, ಇಲ್ಲಿರುವ ಈಶ್ವರನ ವಿದ್ಯಾರ್ಥಿಗಳಿಗಿಂತ ಲೌಕಿಕ ಜಗತ್ತಿನ ವಿದ್ಯಾರ್ಥಿಗಳಿಗೆ ಜಾಸ್ತಿ ಬುದ್ಧಿ ಇದೆ ಎಂದು ತಂದೆ ತಿಳಿದುಕೊಳ್ಳುತ್ತಾರೆ. ಏಕೆಂದರೆ ಲೌಕಿಕ ಜಗತ್ತಿನಲ್ಲಿರುವ ವಿದ್ಯಾರ್ಥಿಗಳು ತಿಳಿದುಕೊಳ್ಳುತ್ತಾರೆ, ನಾನು ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳಲು ಯೋಗ್ಯ ಆಗದೇ ಇದ್ದರೆ ನಾನು ಪಾಸ್ ಆಗಲು ಸಾಧ್ಯ ಇಲ್ಲ ಎಂದು. ಲೌಕಿಕದಲ್ಲಿರುವ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತದೆ, ಟೀಚರ್ ಯಾವ ಶಿಕ್ಷಣವನ್ನು ಕಲಿಸುತ್ತಿದ್ದಾರೋ ಆ ಶಿಕ್ಷಣದ ಮೂಲಕ ನಾನು ಎಷ್ಟು ಮಾರ್ಕ್ಸ್ ಅನ್ನು ಪಡೆದುಕೊಂಡು ಪಾಸ್ ಆಗಬಹುದು ಎಂದು ಅಲ್ಲಿ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತದೆ. ವಿದ್ಯಾರ್ಥಿಗಳು ನಾನು ಪಾಸ್ ವಿತ್ ಆನರ್ ಆಗುತ್ತೇನೆ ಎಂದು ಲೌಕಿಕದಲ್ಲಿ ಹೇಳುವುದಿಲ್ಲ. ಇಲ್ಲಿ ಕೆಲವು ಮಕ್ಕಳಿಗೆ ಇಷ್ಟೂ ಕೂಡ ಬುದ್ಧಿ ಇಲ್ಲ, ಏಕೆಂದರೆ ಮಕ್ಕಳಲ್ಲಿ ಬಹಳಷ್ಟು ದೇಹಾಭಿಮಾನ ಇದೆ. ಬಲೆ ದೇವತೆಗಳಾಗುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾರೆ. ಆದರೆ ದೇವತೆಗಳ ಸಮಾನ ಆಗುವಂತಹ ನಡತೆಯನ್ನು ಧಾರಣೆ ಮಾಡಿಕೊಳ್ಳಬೇಕು. ನಮ್ಮ ನಡತೆ ದೇವತೆಗಳ ಸಮಾನ ಆಗಿರಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಎಂದು. ಏಕೆಂದರೆ ಕಾಯ್ದೆಗನುಸಾರವಾಗಿ ಪರಮಾತ್ಮ ತಂದೆಯ ಜೊತೆಗೆ ಮಕ್ಕಳು ಪ್ರೀತಿಯನ್ನು ಜೋಡಣೆ ಮಾಡುವುದೇ ಇಲ್ಲ. ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳವರು
ಅನ್ನುವ ಶಬ್ದದ ಯಥಾರ್ಥ ಅರ್ಥ ಏನಾಗಿದೆ ಎಂದು ಮಕ್ಕಳಾದ ನೀವೇ ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಅಂದರೆ ಏನು ಅನ್ನುವ ಮಾತಿನ ಸಂಪೂರ್ಣ ಅರ್ಥವನ್ನು ತಿಳಿದುಕೊಳ್ಳದೇ ಇದ್ದರೆ ಬೇರೆಯವರು ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಅಂದರೆ ಏನು ಅನ್ನುವ ಶಬ್ದದ ಅರ್ಥವನ್ನು ಹೇಗೆ ತಿಳಿದುಕೊಳ್ಳಲು ಸಾಧ್ಯ? ಪರಮಾತ್ಮ ತಂದೆಯನ್ನು ನಾವೀಗ ನೆನಪು ಮಾಡಬೇಕು. ತಂದೆಯನ್ನು ನೆನಪು ಮಾಡುವುದು ಬಹಳಷ್ಟು ಗುಪ್ತ ಮಾತಾಗಿದೆ. ಶಿಕ್ಷಣಕ್ಕೆ ಗುಪ್ತ ಶಿಕ್ಷಣ ಎಂದು ಕರೆಯುವುದಿಲ್ಲ. ಶಿಕ್ಷಣವನ್ನು ಕಲಿಯುವ ಮಾತಿನಲ್ಲಿ ವಿದ್ಯಾರ್ಥಿಗಳಾದ ನೀವು ನಂಬರ್ ವಾರ್ ಆಗಿದ್ದೀರಾ. ಎಲ್ಲರೂ ಒಂದೇ ರೀತಿ ಶಿಕ್ಷಣವನ್ನು ಕಲಿಯುವುದಿಲ್ಲ. ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ ಈ ಮಕ್ಕಳು ಇನ್ನೂ ಸಣ್ಣ ಮಕ್ಕಳಾಗಿದ್ದಾರೆ, ಅಂದರೆ ಬೇಬಿಗಳಾಗಿದ್ದಾರೆ ಎಂದು. ಮಕ್ಕಳು ಬೇಬಿಗಳ ಸಮಾನ ಆಗಿರುವ ಕಾರಣ ಇಂತಹ ಬೇಹದ್ದಿನ ತಂದೆಯನ್ನು 3 ತಿಂಗಳು 4 ತಿಂಗಳು ನೆನಪೇ ಮಾಡುವುದಿಲ್ಲ. ಮಕ್ಕಳಿಗೆ ನಾನು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದೇನೋ ಅಥವಾ ಇಲ್ಲವೋ ಎಂದು ಹೇಗೆ ಗೊತ್ತಾಗುವುದು? ಪರಮಾತ್ಮ ತಂದೆಗೆ ಎಲ್ಲಿಯವರೆಗೂ ನೀವು ಪತ್ರವನ್ನು ಬರೆಯುವುದಿಲ್ಲವೋ, ಬಾಬಾ ನಾನು ಜೀವನದಲ್ಲಿ ಈ ರೀತಿ ಪುರುಷಾರ್ಥವನ್ನು ಮಾಡುತ್ತಿದ್ದೇನೆ, ನಾನು ಈ ರೀತಿ ನಡೆದುಕೊಳ್ಳುತ್ತಿದ್ದೇನೆ, ನಾನು ಯಾವ ಯಾವ ಮಾತಿನ ಸೇವೆಯನ್ನು ಮಾಡುತ್ತಿದ್ದೇನೆ ಎಂದು ಮಕ್ಕಳಾದ ನೀವು ತಂದೆಗೆ ಪತ್ರವನ್ನು ಬರೆಯಬೇಕು. ಆಗ ತಂದೆಗೆ ಅರ್ಥ ಆಗುತ್ತದೆ ನೀವು ಸೇವೆಯನ್ನು ಮಾಡುತ್ತಿದ್ದೀರಾ ಎಂದು. ತಂದೆಗೆ ಮಕ್ಕಳ ಬಗ್ಗೆ ಎಷ್ಟೊಂದು ಚಿಂತೆ ಇರುತ್ತದೆ. ಈ ಮಗು ಮೂರ್ಛಿತ ಅಂತೂ ಆಗಿಲ್ಲ ತಾನೆ, ಈ ಮಗು ಜ್ಞಾನ ಮಾರ್ಗದಿಂದ ಸತ್ತು ಹೋಗಿಲ್ಲ ತಾನೆ ಎಂದು ತಂದೆ ಚಿಂತೆಯನ್ನು ಮಾಡುತ್ತಿರುತ್ತಾರೆ. ಕೆಲವರು ಪರಮಾತ್ಮ ತಂದೆಗೆ ಸೇವೆಯ ಬಗ್ಗೆ ಬಹಳ ಒಳ್ಳೆಯ ಸಮಾಚಾರವನ್ನು ಪತ್ರದಲ್ಲಿ ಬರೆದು ಕಳಿಸುತ್ತಾರೆ. ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ ಈ ಮಗು ಇನ್ನು ಜೀವಂತವಾಗಿದೆ, ಅಂದರೆ ಈ ಮಕ್ಕಳು ಸೇವೆಯ ಸಮಾಚಾರವನ್ನು ಪತ್ರದಲ್ಲಿ ಬರೆದು ಕಳಿಸುತ್ತಿದ್ದಾರೆ, ಅಂದರೆ ಈ ಮಕ್ಕಳು ಜ್ಞಾನ ಮಾರ್ಗದಲ್ಲಿ ಜೀವಂತ ಆಗಿದ್ದಾರೆ ಎಂದು ತಂದೆ ತಿಳಿದುಕೊಳ್ಳುತ್ತಾರೆ. ಸೇವೆಯನ್ನು ಮಾಡುವಂತಹ ಮಕ್ಕಳು ಎಂದೂ ಕೂಡ ಗುಪ್ತ ರೂಪದಲ್ಲಿ ಬಚ್ಚಿಟ್ಟುಕೊಳ್ಳಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಪ್ರತಿಯೊಂದು ಮಗುವಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಈ ಮಕ್ಕಳು ಹೇಗಿದ್ದಾರೆ, ಹೇಗೆ ವ್ಯವಹಾರವನ್ನು ಮಾಡುತ್ತಿದ್ದಾರೆ ಎಂದು ತಂದೆ ಅರ್ಥ ಮಾಡಿಕೊಳ್ಳುತ್ತಾರೆ. ದೇಹಾಭಿಮಾನದ ಕಾಯಿಲೆ ಬಹಳ ಕಠೋರವಾದ ಕಾಯಿಲೆ ಆಗಿದೆ. ಪರಮಾತ್ಮ ತಂದೆ ಮುರುಳಿಯಲ್ಲೂ ಕೂಡ ತಿಳಿಸುತ್ತಾರೆ ಕೆಲವರಿಗೆ ಜ್ಞಾನದ ಉಲ್ಟಾ ನಶೆ ಏರಿಬಿಡುತ್ತದೆ. ಕೆಲವು ಮಕ್ಕಳು ಅಹಂಕಾರಕ್ಕೆ ವಶ ಆಗುತ್ತಾರೆ. ನಂತರ ಪರಮಾತ್ಮ ತಂದೆಯನ್ನು ಆ ಮಕ್ಕಳು ನೆನಪೂ ಕೂಡ ಮಾಡುವುದಿಲ್ಲ. ಅಹಂಕಾರಕ್ಕೆ ವಶ ಆದಂತಹ ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನೂ ಕೂಡ ಬರೆಯುವುದಿಲ್ಲ. ಅಂದ ಮೇಲೆ ಪರಮಾತ್ಮ ತಂದೆ ಅಂತಹ ಮಕ್ಕಳನ್ನು ಹೇಗೆ ನೆನಪು ಮಾಡಲು ಸಾಧ್ಯ? ಪರಮಾತ್ಮ ತಂದೆಯನ್ನು ನಾವು ನೆನಪು ಮಾಡಿದರೆ ನೆನಪಿಗೆ ರಿಟರ್ನ್ ಆಗಿ ನೆನಪು ಸಿಗುತ್ತದೆ. ಅಂದರೆ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಪರಮಾತ್ಮ ತಂದೆ ಕೂಡ ನಮ್ಮನ್ನು ನೆನಪು ಮಾಡುತ್ತಾರೆ. ಈಗ ಮಕ್ಕಳಾದ ನೀವು ತಂದೆಯನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ತಂದೆಯನ್ನು ನೆನಪು ಮಾಡುತ್ತೀರಾ. ಮನಸ್ಸಿನಿಂದ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತೀರಾ. ಕೆಲವು ಮಕ್ಕಳು ಪರಮಾತ್ಮ ತಂದೆಯನ್ನು ಸಾಧಾರಣ ರೂಪದಲ್ಲಿ ಇದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ. ಕೆಲವರು ಪರಮಾತ್ಮ ತಂದೆ ಸಾಧಾರಣ ಆಗಿದ್ದಾರೆ ಎಂದು ತಿಳಿದುಕೊಳ್ಳುವ ಕಾರಣ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ. ಪರಮಾತ್ಮ ತಂದೆ ಸಾಧಾರಣ ಆಗಿದ್ದಾರೆ ಎಂದು ಯಾರು ತಿಳಿದುಕೊಳ್ಳುತ್ತಾರೋ ಅವರು ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಇಲ್ಲಿ ಯಾವುದೇ ಪ್ರಕಾರದ ಆಡಂಬರವನ್ನು ತೋರಿಸುವುದಿಲ್ಲ, ಅಂದರೆ ವೈಭವವನ್ನು ತೋರಿಸುವುದಿಲ್ಲ. ಭಗವಾನ್ ವಾಚಾಗಿದೆ, ನಾನೀಗ ನಿಮಗೆ ವಿಶ್ವದ ರಾಜ್ಯಭಾಗ್ಯವನ್ನು ನೀಡುವುದಕ್ಕೋಸ್ಕರ ರಾಜಯೋಗವನ್ನು ಕಲಿಸುತ್ತೇನೆ. ವಿಶ್ವದ ರಾಜ್ಯಭಾಗ್ಯವನ್ನು ಪ್ರಾಪ್ತಿ ಮಾಡಿಸುವುದಕ್ಕೋಸ್ಕರ ಬೇಹದ್ದಿನ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಅನ್ನುವ ಮಾತು ಮೊದಲು ನಮಗೆ ಗೊತ್ತಿರಲಿಲ್ಲ. ಯಾವಾಗ ಬೇಹದ್ದಿನ ತಂದೆ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಶೆ ಇರಬೇಕು. ಆಗ ಅಪಾರ ಖುಷಿಯ ನಶೆ ಕೂಡ ಏರಿಬಿಡುತ್ತದೆ. ಭಗವದ್ಗೀತೆಯನ್ನು ಓದುವಂತವರು ಬಲೆ ಶ್ರೀಕೃಷ್ಣ ಭಗವಾನ್ ವಾಚೆಂದು ಹೇಳುತ್ತಾರೆ. ಇಲ್ಲಿ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ಭಗವದ್ಗೀತೆಯನ್ನು ಓದುವಂತವರಿಗೆ ರಾಜ್ಯಭಾಗ್ಯದ ಖುಷಿ ಇರುವುದಿಲ್ಲ. ಭಗವದ್ಗೀತೆಯ ಪುಸ್ತಕವನ್ನು ಸಂಪೂರ್ಣವಾಗಿ ಓದಿ ಪುನಃ ಬೇರೆ ಕಾರ್ಯಕ್ಕೋಸ್ಕರ ಹೋಗಿ ಬಿಡುತ್ತಾರೆ. ಅಂದರೆ ಭಗವದ್ಗೀತೆಯನ್ನು ಓದಿ ನಂತರ ತಮ್ಮ ತಮ್ಮ ಉದ್ಯೋಗ ವ್ಯವಹಾರದಲ್ಲಿ ತೊಡಗಿ ಬಿಡುತ್ತಾರೆ. ಈಗ ಬೇಹದ್ದಿನ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಸ್ಮೃತಿ ನಿಮ್ಮ ಬುದ್ಧಿಯಲ್ಲಿ ಇದೆ. ಯಾರು ಗೀತೆಯನ್ನು ಓದುತ್ತಿದ್ದಾರೋ ಅವರ ಬುದ್ಧಿಯಲ್ಲಿ ಬೇಹದ್ದಿನ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಸ್ಮೃತಿ ಇರುವುದಿಲ್ಲ. ಅಂದ ಮೇಲೆ ಮೊಟ್ಟ ಮೊದಲು ಯಾರೇ ಬಂದರೂ ಅವರಿಗೆ ಇಬ್ಬರು ತಂದೆಯರ ಪರಿಚಯವನ್ನು ತಿಳಿಸಬೇಕು. ಎಲ್ಲರಿಗೂ ಹೇಳಬೇಕು, ಭಾರತ ಸ್ವರ್ಗ ಆಗಿತ್ತು, ಈಗ ಭಾರತ ನರಕ ಆಗಿದೆ, ಈಗ ಇದು ಕಲಿಯುಗ ಆಗಿದೆ. ಈ ಕಲಿಯುಗಕ್ಕೆ ಸ್ವರ್ಗ ಎಂದು ಕರೆಯುವುದಿಲ್ಲ. ನಾವು ಸತ್ಯಯುಗದಲ್ಲೂ ಕೂಡ ಇದ್ದೇವೆ ಮತ್ತು ಕಲಿಯುಗದಲ್ಲೂ ಕೂಡ ಇದ್ದೇವೆ ಎಂದು ಹೇಳಲು ಸಾಧ್ಯ ಇಲ್ಲ. ಯಾರಿಗಾದರೂ ದುಃಖದ ಅನುಭವ ಆದರೆ
ಅವರನ್ನು ನೋಡಿ ಹೇಳುತ್ತಾರೆ ನರಕದಲ್ಲಿ ಇದ್ದಾರೆ ಎಂದು. ಯಾರು ದುಃಖಿಗಳಾಗಿದ್ದಾರೋ ಅವರು ಹೇಳುತ್ತಾರೆ ನಾವು ನರಕದಲ್ಲಿ ಇದ್ದೇವೆ ಎಂದು. ಯಾರ ಜೀವನದಲ್ಲಿ ಸುಖ ಇದೆಯೋ ಅವರು ಹೇಳುತ್ತಾರೆ ನಾವು ಸ್ವರ್ಗದಲ್ಲಿ ಇದ್ದೇವೆ ಎಂದು. ಈ ರೀತಿ ಅನೇಕ ಮನುಷ್ಯರು ಹೇಳುತ್ತಾರೆ ದುಃಖಿ ಮನುಷ್ಯರು ನರಕದಲ್ಲಿ ಇದ್ದಾರೆ, ನಾವಂತೂ ಬಹಳಷ್ಟು ಸುಖಿಗಳಾಗಿದ್ದೇವೆ, ನಮ್ಮ ಬಳಿ ಅನೇಕ ಮಹಲ್ ಇದೆ, ಅನೇಕ ಗಾಡಿಗಳಿದೆ, ನಮ್ಮ ಬಳಿ ಬಹಳಷ್ಟು ಧನ ಸಂಪತ್ತಿದೆ ಅಂದ ಮೇಲೆ ನಾನು ಸ್ವರ್ಗದಲ್ಲಿ ಇದ್ದೇನೆ ಎಂದು ಶ್ರೀಮಂತರು ತಿಳಿದುಕೊಳ್ಳುತ್ತಾರೆ. ಆದರೆ ಇಲ್ಲಿ ಚಿನ್ನದ ಯುಗ ಮತ್ತು ಕಬ್ಬಿಣದ ಯುಗದ ಮಾತಾಗಿದೆ. ಜಗತ್ತಿನ ಜನ ಚಿನ್ನದ ಯುಗ ಮತ್ತು ಕಬ್ಬಿಣದ ಯುಗ ಎರಡೂ ಒಂದೇ ಆಗಿದೆ ಎಂದು ತಿಳಿದುಕೊಳ್ಳುತ್ತಾರೆ. ಅಂದ ಮೇಲೆ ಮೊಟ್ಟ ಮೊದಲು ಇಬ್ಬರು ತಂದೆಯರ ಮಾತನ್ನು ಎಲ್ಲರ ಬುದ್ಧಿಯಲ್ಲೂ ಧಾರಣೆ ಮಾಡಿಸಬೇಕು. ಪರಮಾತ್ಮ ತಂದೆ ಸ್ವಯಂ ತಮ್ಮ ಪರಿಚಯವನ್ನು ನೀಡುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಹೇಗೆ ಸರ್ವವ್ಯಾಪಿಯಾಗಲು ಸಾಧ್ಯ? ಲೌಕಿಕ ತಂದೆಗೆ ಎಂದಾದರೂ ಸರ್ವವ್ಯಾಪಿ ಎಂದು ಕರೆಯುತ್ತೀರೇನು? ಈಗ ನೀವು ಚಿತ್ರದ ಮೂಲಕ ತೋರಿಸುತ್ತೀರಾ? ಆತ್ಮ ಮತ್ತು ಪರಮಾತ್ಮ ತಂದೆಯ ರೂಪ ಒಂದೇ ಆಗಿದೆ. ರೂಪದಲ್ಲಿ ಏನೂ ಅಂತರ ಇಲ್ಲ. ಸ್ವರೂಪದಲ್ಲಿ ಆತ್ಮ ಮತ್ತು ಪರಮಾತ್ಮ ತಂದೆ ನೋಡಲು ಒಂದೇ ರೂಪದಲ್ಲಿ ಇದ್ದಾರೆ. ಆತ್ಮ ಮತ್ತು ಪರಮಾತ್ಮ ತಂದೆ ಇಬ್ಬರೂ ಕೂಡ ಸೈಜ್ನಲ್ಲಿ ಸಣ್ಣವರೂ ದೊಡ್ಡವರೂ ಆಗುವುದಿಲ್ಲ. ಎಲ್ಲರೂ ಆತ್ಮರಾಗಿದ್ದಾರೆ. ಪರಮಾತ್ಮ ತಂದೆ ಕೂಡ ಆತ್ಮ ಆಗಿದ್ದಾರೆ. ಪರಮಾತ್ಮ ತಂದೆ ಸದಾ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತಾರೆ. ಆದ್ದರಿಂದ ಪರಮಾತ್ಮ ತಂದೆಗೆ ಪರಮಾತ್ಮ ಎಂದು ಕರೆಯಲಾಗುತ್ತದೆ. ಕೇವಲ ಆತ್ಮರಾದ ನೀವು ಹೇಗೆ ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತೀರೋ ಆ ರೀತಿ ನಾನು ಈ ಸೃಷ್ಟಿಗೆ ಬರುವುದಿಲ್ಲ ಎಂದು ತಂದೆ ತಿಳಿಸುತ್ತಾರೆ. ಆತ್ಮರಾದ ನಾವು ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತೇವೆ. ಆ ರೀತಿ ತಂದೆ ಈ ಸೃಷ್ಟಿಗೆ ಬರುವುದಿಲ್ಲ. ನಾನು ಅಂತ್ಯದಲ್ಲಿ ಈ ಬ್ರಹ್ಮನ ತನುವಿನಲ್ಲಿ ಬಂದು ಪ್ರವೇಶವನ್ನು ಮಾಡುತ್ತೇನೆ. ಈ ಜ್ಞಾನದ ಮಾತನ್ನು ಹೊರಗಡೆ ಜಗತ್ತಿನ ಜನ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಇದು ಬಹಳಷ್ಟು ಸಹಜವಾಗಿ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಕೇವಲ ವ್ಯತ್ಯಾಸ ಯಾವ ಮಾತಿನಲ್ಲಿ ಇದೆ ಅಂದರೆ ಪರಮಾತ್ಮ ತಂದೆಯ ಹೆಸರನ್ನು ಭಗವದ್ಗೀತೆಯಲ್ಲಿ ತೋರಿಸುವ ಬದಲು ವೈಕುಂಠದ ನಿವಾಸಿಯಾದಂತಹ ಶ್ರೀಕೃಷ್ಣನ ಹೆಸರನ್ನು ಗೀತೆಯಲ್ಲಿ ತೋರಿಸಿದ್ದಾರೆ. ಶ್ರೀಕೃಷ್ಣ ವೈಕುಂಠದಿಂದ ನರಕಕ್ಕೆ ಬಂದು ರಾಜಯೋಗವನ್ನು ಕಲಿಸುತ್ತಾರೇನು? ಶ್ರೀಕೃಷ್ಣ ದೇಹ ಸಹಿತ ದೇಹದ ಎಲ್ಲಾ ಧರ್ಮವನ್ನು ತ್ಯಾಗ ಮಾಡಿ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಹೇಗೆ ಹೇಳಲು ಸಾಧ್ಯ? ದೇಹದಾರಿಗಳ ನೆನಪಿನಿಂದ ಹೇಗೆ ಪಾಪ ನಾಶ ಆಗಲು ಸಾಧ್ಯ? ಶ್ರೀಕೃಷ್ಣ ಸಣ್ಣ ಮಗು ಆಗಿದ್ದಾರೆ ಮತ್ತು ಪರಮಾತ್ಮ ತಂದೆ ಸಾಧಾರಣ ವೃದ್ಧ ಮಾನವನ ತನುವಿನಲ್ಲಿ ನಾನು ಬರುತ್ತೇನೆ ಎಂದು ಹೇಳುತ್ತಾರೆ. ಪರಮಾತ್ಮ ತಂದೆ ಹೇಳುವ ಮಾತಿಗೂ ಜನ ಹೇಳುವ ಮಾತಿಗೂ ಎಷ್ಟೊಂದು ಅಂತರ ಇದೆ. ಶ್ರೀಕೃಷ್ಣನ ತನುವಿನಲ್ಲಿ ಪರಮಾತ್ಮ ಬರುತ್ತಾರೆ ಎಂದು ಜನ ಹೇಳುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ ನಾನು ವೃದ್ಧ ಮಾನವನ ತನುವಿನಲ್ಲಿ ಬರುತ್ತೇನೆ ಎಂದು. ಅಂದ ಮೇಲೆ ಈ ಮಾತಿನಲ್ಲಿ ಎಷ್ಟೊಂದು ವ್ಯತ್ಯಾಸ ಇದೆ. ಮೊದಲನೇ ನಂಬರ್ನ ತಪ್ಪೇ ಇದಾಗಿದೆ. ಈ ತಪ್ಪಿನ ಕಾರಣ ಎಲ್ಲಾ ಮನುಷ್ಯರು ಪತಿತರಾಗಿದ್ದಾರೆ, ಕಂಗಾಲಾಗಿದ್ದಾರೆ. ಗೀತೆಯ ಭಗವಂತ ಕೃಷ್ಣ ಎಂದು ಹೇಳುವುದೇ ಮೊದಲನೇ ನಂಬರ್ನ ತಪ್ಪಾಗಿದೆ. ಆದ್ದರಿಂದ ಎಲ್ಲರೂ ಪತಿತರು ಮತ್ತು ಕಂಗಾಲಾಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಸರ್ವವ್ಯಾಪಿಯಲ್ಲ. ಶ್ರೀಕೃಷ್ಣ ಕೂಡ ಸರ್ವವ್ಯಾಪಿ ಅಲ್ಲ. ಪ್ರತಿಯೊಂದು ಶರೀರದಲ್ಲೂ ಆತ್ಮ ಸರ್ವವ್ಯಾಪಿಯಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ ನನಗೆ ನನ್ನದೇ ಆದ ಶರೀರ ಇಲ್ಲ. ಪ್ರತಿಯೊಂದು ಆತ್ಮಕ್ಕೂ ತನ್ನದೇ ಆದ ಶರೀರ ಇದೆ. ಪ್ರತಿಯೊಂದು ಆತ್ಮದ ಶರೀರಕ್ಕೆ ಬೇರೆ ಬೇರೆ ಹೆಸರು ಇರುತ್ತದೆ. ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಹೆಸರಿದೆ. ನನಗೆ ಶರೀರವೂ ಇಲ್ಲ ಮತ್ತು ನನ್ನ ಶರೀರಕ್ಕೆ ಯಾವ ಹೆಸರೂ ಇಲ್ಲ ಎಂದು ತಂದೆ ತಿಳಿಸುತ್ತಾರೆ. ನಾನು ವೃದ್ಧ ಮಾನವನ ಶರೀರವನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತೇನೆ. ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಬರುತ್ತಾರೆ ಅಂದ ಮೇಲೆ ಇವರ ಹೆಸರನ್ನು ಕೂಡ ಪರಮಾತ್ಮ ತಂದೆ ಚೇಂಜ್ ಮಾಡಿ ಇವರಿಗೆ ಬ್ರಹ್ಮ ಎಂದು ಹೆಸರನ್ನು ಇಡುತ್ತಾರೆ. ನನ್ನ ಹೆಸರು ಬ್ರಹ್ಮ ಅಲ್ಲ. ಬ್ರಹ್ಮ ಅನ್ನುವಂಥದ್ದು ದಾದಾ ಲೇಖರಾಜ್ ಅವರ ಹೆಸರಾಗಿದೆ. ಶಿವ ತಂದೆಯ ಹೆಸರು ಬ್ರಹ್ಮ ಅಲ್ಲ. ನನಗೆ ಸದಾಶಿವ ಎಂದು ನೀವು ಕರೆಯುತ್ತೀರಾ. ನಾನು ಸರ್ವರ ಸದ್ಗತಿದಾತ ಆಗಿದ್ದೇನೆ. ಆತ್ಮಕ್ಕೆ ಸರ್ವರ ಸದ್ಗತಿದಾತ ಎಂದು ಕರೆಯಲು ಸಾಧ್ಯ ಇಲ್ಲ. ಆತ್ಮ ಸರ್ವರ ಸದ್ಗತಿದಾತ ಆಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಎಂದಾದರೂ ದುರ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೇನು? ಇಲ್ಲ. ಆತ್ಮವೇ ದುರ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತದೆ. ನಂತರ ಆತ್ಮಕ್ಕೆ ಸದ್ಗತಿ ಸಿಗುತ್ತದೆ. ಈ ಎಲ್ಲಾ ಮಾತಿನ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು. ಇದೆಲ್ಲ ವಿಚಾರ ಸಾಗರ ಮಂಥನವನ್ನು ಮಾಡುವಂತಹ ಜ್ಞಾನದ ಮಾತಾಗಿದೆ. ನೀವು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡದೇ ಇದ್ದರೆ ನೀವು ಅನ್ಯರಿಗೆ ಹೇಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ? ಆದರೆ ಮಾಯೆ ಎಷ್ಟು ಶಕ್ತಿಶಾಲಿಯಾಗಿದೆ ಅಂದರೆ ಮಕ್ಕಳನ್ನು ಮುಂದೆ ಹೋಗಲು ಮಾಯೆ ಬಿಡುವುದೇ ಇಲ್ಲ. ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಪುರುಷಾರ್ಥದ ಮಾರ್ಗದಲ್ಲಿ ಮುಂದೆ ಹೋಗಲು ಮಕ್ಕಳಿಗೆ ಮಾಯೆ ಬಿಡುವುದಿಲ್ಲ. ಇಡೀ ದಿನ ಮಕ್ಕಳು ಅಲ್ಲ ಸಲ್ಲದ ವ್ಯರ್ಥ ಮಾತಿನಲ್ಲಿ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಿರುತ್ತಾರೆ.
ಪರಮಾತ್ಮ ತಂದೆಯಿಂದ ನಮ್ಮನ್ನು ದೂರ ಮಾಡುವುದಕ್ಕೋಸ್ಕರ ಮಾಯೆ ಬಹಳ ತೀವ್ರ ಗತಿಯಿಂದ ನಮ್ಮ ಮೇಲೆ ದಾಳಿಯನ್ನು ಮಾಡುತ್ತದೆ. ಕೆಲವು ಮಕ್ಕಳು ಪುರುಷಾರ್ಥ ಮಾರ್ಗದಿಂದಲೇ ದೂರ ಆಗಿ ಬಿಡುತ್ತಾರೆ. ಕೆಲವು ಮಕ್ಕಳು ಜ್ಞಾನ ಮಾರ್ಗವನ್ನೇ ಬಿಟ್ಟು ಹೋಗುತ್ತಾರೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದಾಗ ಅಚಲ ಅಡೋಲ ಸ್ಥಿತಿಯಲ್ಲಿ ಸ್ಥಿತಾಗಲು ಸಾಧ್ಯ ಆಗುವುದಿಲ್ಲ. ಪರಮಾತ್ಮ ತಂದೆಯ ನೆನಪಿನಲ್ಲಿ ಮಕ್ಕಳು ಸ್ಥಿತ ಆಗದೇ ಇರುವ ಕಾರಣ ಮಕ್ಕಳ ಸ್ಥಿತಿ ಅಚಲ ಮತ್ತು ಅಡೋಲ ಆಗಿರುವುದಿಲ್ಲ. ಪರಮಾತ್ಮ ತಂದೆ ಗಳಿಗೆ ಗಳಿಗೆಗೂ ಮಕ್ಕಳನ್ನು ಎಬ್ಬಿಸಿ ನಿಲ್ಲಿಸುತ್ತಾರೆ. ಮಾಯೆ ಪುನಃ ಮಕ್ಕಳನ್ನು ಕೆಳಗಡೆ ಬೀಳಿಸಿ ಬಿಡುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಎಂದು ಮಾಯೆಗೆ ಸೋಲಬೇಡಿ. ಕಲ್ಪ ಕಲ್ಪದಲ್ಲೂ ಈ ರೀತಿ ಆಗುತ್ತದೆ. ಇದೇನು ಹೊಸ ಮಾತಲ್ಲ. ಅಂತ್ಯದಲ್ಲಿ ನೀವು ಮಾಯಾಜೀತರಾಗುತ್ತೀರಾ. ರಾವಣ ರಾಜ್ಯ ಅವಶ್ಯವಾಗಿ ಸಮಾಪ್ತಿಯಾಗುತ್ತದೆ. ನಂತರ ನಾವು ಹೊಸ ಜಗತ್ತಿನಲ್ಲಿ ರಾಜ್ಯವನ್ನು ಆಳುತ್ತೇವೆ. ಕಲ್ಪ ಕಲ್ಪದಲ್ಲೂ ನಾವೇ ಮಾಯಾಜೀತರಾಗಿದ್ದೇವೆ. ಅನೇಕ ಬಾರಿ ಹೊಸ ಜಗತ್ತಿನಲ್ಲಿ ನಾವು ರಾಜ್ಯವನ್ನು ಆಳಿದ್ದೇವೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮ್ಮ ಬುದ್ಧಿ ಸದಾ ಬ್ಯುಸಿಯಾಗಿರಬೇಕು. ಆಗ ನೀವು ಸದಾ ಸುರಕ್ಷಿತರಾಗಿರುತ್ತೀರಾ. ಇದಕ್ಕೆ ಸ್ವದರ್ಶನ ಚಕ್ರಧಾರಿ ಆಗುವುದು ಎಂದು ಕರೆಯಲಾಗುತ್ತದೆ. ನೀವೀಗ ಸ್ವದರ್ಶನ ಚಕ್ರಧಾರಿಗಳಾಗಬೇಕು. ಇನ್ನು ಈ ಜ್ಞಾನ ಮಾರ್ಗದಲ್ಲಿ ಹಿಂಸೆಯ ಮಾತು ಇಲ್ಲ. ಇಲ್ಲಿ ಹಿಂಸಕ ಯುದ್ಧದ ಮಾತಿಲ್ಲ. ಬ್ರಾಹ್ಮಣರಾದ ನೀವೇ ಸ್ವದರ್ಶನ ಚಕ್ರಧಾರಿಗಳಾಗುತ್ತೀರಾ. ದೇವತೆಗಳಿಗೆ ಸ್ವದರ್ಶನ ಚಕ್ರಧಾರಿಗಳು ಎಂದು ಕರೆಯುವುದಿಲ್ಲ. ಪತಿತ ಜಗತ್ತಿನ ರೀತಿ ಪದ್ಧತಿಗೂ ಮತ್ತು ದೇವತೆಗಳ ರೀತಿ ಪದ್ಧತಿಗೂ ಬಹಳಷ್ಟು ಅಂತರ ಇದೆ. ಮೃತ್ಯು ಲೋಕದವರು ಪತಿತ ಪಾವನ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಪರಮಾತ್ಮ ತಂದೆ ಪತಿತರಾಗಿರುವ ನಮ್ಮನ್ನು ನೀವು ಬಂದು ಪಾವನ ಮಾಡಿ ಎಂದು ಮೃತ್ಯು ಲೋಕದ ನಿವಾಸಿಗಳು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ನಮ್ಮನ್ನು ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗಿ ಎಂದು ಮೃತ್ಯು ಲೋಕದ ನಿವಾಸಿಗಳು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ನಿಮ್ಮ ಬುದ್ಧಿಯಲ್ಲಿ ಈ ಸಂಪೂರ್ಣ ಜ್ಞಾನ ಇದೆ. ಇಂದಿನಿಂದ 5000 ವರ್ಷದ ಮೊದಲು ಹೊಸ ಪಾವನ ಜಗತ್ತಿತ್ತು. ಆ ಜಗತ್ತಿಗೆ ಸತ್ಯುಗ ಎಂದು ಕರೆಯಲಾಗುತ್ತಿತ್ತು. ತ್ರೇತಾಯುಗಕ್ಕೆ ಹೊಸ ಜಗತ್ತು ಎಂದು ಕರೆಯುವುದಿಲ್ಲ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಸತ್ಯುಗ ಫಸ್ಟ್ ಕ್ಲಾಸ್ ಆದ ಜಗತ್ತಾಗಿದೆ. ತ್ರೇತಾಯುಗಕ್ಕೆ ಸೆಕೆಂಡ್ ಕ್ಲಾಸ್ ಜಗತ್ತು ಎಂದು ಕರೆಯಲಾಗುತ್ತದೆ. ಅಂದ ಮೇಲೆ ಒಂದೊಂದು ಜ್ಞಾನದ ಮಾತನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು. ಯಾರಾದರೂ ಬಂದು ಈ ಜ್ಞಾನವನ್ನು ಕೇಳಿದರೆ ಅವರು ಆಶ್ಚರ್ಯ ಪಡಬೇಕು. ಕೆಲವರು ಜ್ಞಾನವನ್ನು ಕೇಳಿ ಆಶ್ಚರ್ಯ ಪಡುತ್ತಾರೆ, ಆದರೆ ಪುರುಷಾರ್ಥವನ್ನು ಮಾಡಲು ಅವರಿಗೆ ಸಮಯ ಇರುವುದಿಲ್ಲ. ಕೆಲವರು ಆಶ್ಚರ್ಯದಿಂದ ಜ್ಞಾನವನ್ನು ಕೇಳುತ್ತಾರೆ, ಆದರೆ ಪುರುಷಾರ್ಥ ಮಾಡಿ ಎಂದು ಹೇಳಿದರೆ ಅವರು ಹೇಳುತ್ತಾರೆ, ಪುರುಷಾರ್ಥವನ್ನು ಮಾಡಲು ನನಗೆ ಸಮಯ ಇಲ್ಲ ಎಂದು. ಪುನಃ ಜ್ಞಾನವನ್ನು ಕೇಳುತ್ತಾರೆ. ಜ್ಞಾನವನ್ನು ಕೇಳಿದ ನಂತರ ಅವಶ್ಯವಾಗಿ ಪವಿತ್ರರಾಗಬೇಕು. ಈ ಕಾಮ ವಿಕಾರ ಮನುಷ್ಯರನ್ನು ಪತಿತರನ್ನಾಗಿ ಮಾಡುತ್ತದೆ. ಅಂದ ಮೇಲೆ ಈ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಜಗಜ್ಜೀತರಾಗುತ್ತೀರಾ. ಆದರೆ ಕಾಮ ವಿಕಾರ ಅನ್ನುವಂಥದ್ದು ಎಷ್ಟು ಶಕ್ತಿಶಾಲಿಯಾಗಿದೆ. ಆದ್ದರಿಂದ ಸನ್ಯಾಸಿಗಳು ಎಂದೂ ಕೂಡ ಕಾಮ ವಿಕಾರದ ಶಬ್ದವನ್ನು ತಮ್ಮ ಬಾಯಿಂದ ಹೇಳುವುದಿಲ್ಲ. ಕೇವಲ ಸನ್ಯಾಸಿಗಳು ಹೇಳುತ್ತಾರೆ, ಮನಸ್ಸನ್ನು ವಶದಲ್ಲಿ ಇಟ್ಟುಕೊಳ್ಳಿ ಎಂದು. ಯಾವಾಗ ನಾವು ಶರೀರದಲ್ಲಿ ಇರುವುದಿಲ್ಲವೋ, ಶರೀರದಿಂದ ಭಿನ್ನ ಆಗಿರುತ್ತೇವೋ, ಆಗ ಮಾತ್ರ ಮನಸ್ಸು ಶಾಂತವಾಗಿ ಇರಲು ಸಾಧ್ಯ. ಇನ್ನು ಶರೀರದಲ್ಲಿ ಇರುವಾಗ ಎಂದು ಮನಸ್ಸು ಶಾಂತವಾಗಿರಲು ಸಾಧ್ಯ ಇಲ್ಲ. ದೇಹ ನಮಗೆ ಪ್ರಾಪ್ತಿಯಾಗುವುದೇ ಕರ್ಮವನ್ನು ಮಾಡುವುದಕ್ಕೋಸ್ಕರ. ದೇಹ ಸಿಕ್ಕ ನಂತರ ನಾವು ಕರ್ಮವನ್ನು ಮಾಡಲೇಬೇಕು. ಅಂದ ಮೇಲೆ ದೇಹದಲ್ಲಿ ಇರುವಾಗ ಕರ್ಮಾತೀತ ಸ್ಥಿತಿಯನ್ನು ಹೇಗೆ ರೂಪಿಸಿಕೊಳ್ಳಲು ಸಾಧ್ಯ? ಶವಕ್ಕೆ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆಗಿದೆ ಎಂದು ಕರೆಯಲಾಗುತ್ತದೆ. ಅಂದ ಮೇಲೆ ಬದುಕಿರುವಾಗಲೇ ನಾವೀಗ ಶವದ ಸಮಾನ ಆಗಬೇಕು. ಆಗ ನಾವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡಂತೆ, ಅಂದರೆ ಶರೀರದಿಂದ ಭಿನ್ನ ಆಗಬೇಕು. ಪರಮಾತ್ಮ ತಂದೆ ಶರೀರದಿಂದ ಭಿನ್ನ ಆಗುವುದಕ್ಕೋಸ್ಕರ ನಮಗೆ ಈ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಶರೀರದಿಂದ ಆತ್ಮ ಭಿನ್ನ ಆಗಿದೆ. ಆತ್ಮ ಪರಮಧಾಮದ ನಿವಾಸಿಯಾಗಿದೆ. ಆತ್ಮ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ಆತ್ಮ ಶರೀರವನ್ನು ಧಾರಣೆ ಮಾಡಿಕೊಂಡಾಗ ನಮಗೆ ಮನುಷ್ಯರು ಎಂದು ಕರೆಯಲಾಗುತ್ತದೆ. ಕರ್ಮವನ್ನು ಮಾಡುವುದಕ್ಕೋಸ್ಕರ ಈ ಶರೀರ ಸಿಗುತ್ತದೆ. ನಾವು ಒಂದು ಶರೀರವನ್ನು ತ್ಯಾಗ ಮಾಡಿ ಕರ್ಮವನ್ನು ಮಾಡುವುದಕ್ಕೋಸ್ಕರ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿ 1000 ವರ್ಷದ ಮೊದಲು ಹೊಸ ಪಾವನ ಜಗತ್ತಿತ್ತು. ಆ ಜಗತ್ತಿಗೆ ಸತ್ಯುಗ ಎಂದು ಕರೆಯಲಾಗುತ್ತಿತ್ತು. ತ್ರೇತಾಯುಗಕ್ಕೆ ಹೊಸ ಜಗತ್ತು ಎಂದು ಕರೆಯುವುದಿಲ್ಲ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಸತ್ಯುಗ ಫಸ್ಟ್ ಕ್ಲಾಸ್ ಆದ ಜಗತ್ತಾಗಿದೆ. ತ್ರೇತಾಯುಗಕ್ಕೆ ಸೆಕೆಂಡ್ ಕ್ಲಾಸ್ ಜಗತ್ತು ಎಂದು ಕರೆಯಲಾಗುತ್ತದೆ. ಅಂದ ಮೇಲೆ ಒಂದೊಂದು ಜ್ಞಾನದ ಮಾತನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು. ಯಾರಾದರೂ ಬಂದು ಈ ಜ್ಞಾನವನ್ನು ಕೇಳಿದರೆ ಅವರು ಆಶ್ಚರ್ಯ ಪಡಬೇಕು. ಕೆಲವರು ಜ್ಞಾನವನ್ನು ಕೇಳಿ ಆಶ್ಚರ್ಯ ಪಡುತ್ತಾರೆ, ಆದರೆ ಪುರುಷಾರ್ಥವನ್ನು ಮಾಡಲು ಅವರಿಗೆ ಸಮಯ ಇರುವುದಿಲ್ಲ. ಕೆಲವರು ಆಶ್ಚರ್ಯದಿಂದ ಜ್ಞಾನವನ್ನು ಕೇಳುತ್ತಾರೆ, ಆದರೆ ಪುರುಷಾರ್ಥ ಮಾಡಿ ಎಂದು ಹೇಳಿದರೆ ಅವರು ಹೇಳುತ್ತಾರೆ, ಪುರುಷಾರ್ಥವನ್ನು ಮಾಡಲು ನನಗೆ ಸಮಯ ಇಲ್ಲ ಎಂದು.
ಪುನಃ ಜ್ಞಾನವನ್ನು ಕೇಳುತ್ತಾರೆ. ಜ್ಞಾನವನ್ನು ಕೇಳಿದ ನಂತರ ಅವಶ್ಯವಾಗಿ ಪವಿತ್ರರಾಗಬೇಕು. ಈ ಕಾಮ ವಿಕಾರ ಮನುಷ್ಯರನ್ನು ಪತಿತರನ್ನಾಗಿ ಮಾಡುತ್ತದೆ. ಅಂದ ಮೇಲೆ ಈ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಜಗಜ್ಜೀತರಾಗುತ್ತೀರಾ. ಆದರೆ ಕಾಮ ವಿಕಾರ ಅನ್ನುವಂಥದ್ದು ಎಷ್ಟು ಶಕ್ತಿಶಾಲಿಯಾಗಿದೆ. ಆದ್ದರಿಂದ ಸನ್ಯಾಸಿಗಳು ಎಂದೂ ಕೂಡ ಕಾಮ ವಿಕಾರದ ಶಬ್ದವನ್ನು ತಮ್ಮ ಬಾಯಿಂದ ಹೇಳುವುದಿಲ್ಲ. ಕೇವಲ ಸನ್ಯಾಸಿಗಳು ಹೇಳುತ್ತಾರೆ ಮನಸ್ಸನ್ನು ವಶದಲ್ಲಿ ಇಟ್ಟುಕೊಳ್ಳಿ ಎಂದು. ಯಾವಾಗ ನಾವು ಶರೀರದಲ್ಲಿ ಇರುವುದಿಲ್ಲವೋ, ಶರೀರದಿಂದ ಭಿನ್ನ ಆಗಿರುತ್ತೇವೋ, ಆಗ ಮಾತ್ರ ಮನಸ್ಸು ಶಾಂತವಾಗಿ ಇರಲು ಸಾಧ್ಯ. ಇನ್ನು ಶರೀರದಲ್ಲಿ ಇರುವಾಗ ಎಂದು ಮನಸ್ಸು ಶಾಂತವಾಗಿರಲು ಸಾಧ್ಯ ಇಲ್ಲ. ದೇಹ ನಮಗೆ ಪ್ರಾಪ್ತಿಯಾಗುವುದೇ ಕರ್ಮವನ್ನು ಮಾಡುವುದಕ್ಕೋಸ್ಕರ. ದೇಹ ಸಿಕ್ಕ ನಂತರ ನಾವು ಕರ್ಮವನ್ನು ಮಾಡಲೇಬೇಕು. ಅಂದ ಮೇಲೆ ದೇಹದಲ್ಲಿ ಇರುವಾಗ ಕರ್ಮಾತೀತ ಸ್ಥಿತಿಯನ್ನು ಹೇಗೆ ರೂಪಿಸಿಕೊಳ್ಳಲು ಸಾಧ್ಯ? ಶವಕ್ಕೆ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆಗಿದೆ ಎಂದು ಕರೆಯಲಾಗುತ್ತದೆ. ಅಂದ ಮೇಲೆ ಬದುಕಿರುವಾಗಲೇ ನಾವೀಗ ಶವದ ಸಮಾನ ಆಗಬೇಕು. ಆಗ ನಾವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡಂತೆ, ಅಂದರೆ ಶರೀರದಿಂದ ಭಿನ್ನ ಆಗಬೇಕು. ಪರಮಾತ್ಮ ತಂದೆ ಶರೀರದಿಂದ ಭಿನ್ನ ಆಗುವುದಕ್ಕೋಸ್ಕರ ನಮಗೆ ಈ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಶರೀರದಿಂದ ಆತ್ಮ ಭಿನ್ನ ಆಗಿದೆ. ಆತ್ಮ ಪರಮಧಾಮದ ನಿವಾಸಿಯಾಗಿದೆ. ಆತ್ಮ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ಆತ್ಮ ಶರೀರವನ್ನು ಧಾರಣೆ ಮಾಡಿಕೊಂಡಾಗ ನಮಗೆ ಮನುಷ್ಯರು ಎಂದು ಕರೆಯಲಾಗುತ್ತದೆ. ಕರ್ಮವನ್ನು ಮಾಡುವುದಕ್ಕೋಸ್ಕರ ಈ ಶರೀರ ಸಿಗುತ್ತದೆ. ನಾವು ಒಂದು ಶರೀರವನ್ನು ತ್ಯಾಗ ಮಾಡಿ ಕರ್ಮವನ್ನು ಮಾಡುವುದಕ್ಕೋಸ್ಕರ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ. ಎಲ್ಲಿಯವರೆಗೂ ನಾವು ಶರೀರವನ್ನು ಧಾರಣೆ ಮಾಡಿಕೊಂಡಿರುವುದಿಲ್ಲವೋ ಅಲ್ಲಿಯವರೆಗೂ ಆತ್ಮರಾದ ನಾವು ಶಾಂತಿಯಲ್ಲಿ ಇರುತ್ತೇವೆ. ಮೂಲ ವತನದಲ್ಲಿ ಕರ್ಮ ಇರುವುದೇ ಇಲ್ಲ. ಸೂಕ್ಷ್ಮ ವತನದ ಮಾತೇ ಇಲ್ಲ. ಇನ್ನು ಈ ಸೃಷ್ಟಿ ಚಕ್ರ ಸಂಪೂರ್ಣವಾಗಿ ಈ ಸಾಕಾರ ಜಗತ್ತಿನಲ್ಲೇ ಪುನರಾವರ್ತನೆ ಆಗುತ್ತದೆ. ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಸೃಷ್ಟಿ ಚಕ್ರವನ್ನು ಅರ್ಥ ಮಾಡಿಕೊಳ್ಳಬೇಕು. ಇದಕ್ಕೆ ಜ್ಞಾನ ಎಂದು ಕರೆಯಲಾಗುತ್ತದೆ. ಸೂಕ್ಷ್ಮ ವತನದಲ್ಲಿ ಬಿಳಿಯ ವಸ್ತ್ರಧಾರಿಗಳು ಇರುವುದಿಲ್ಲ. ಶೃಂಗರಿತ ಆದಂತಹ ದೇವತೆಗಳು ಇರುವುದಿಲ್ಲ. ಸರ್ಪವನ್ನು ಧರಿಸಿಕೊಂಡಂತಹ ಶಂಕರ ಕೂಡ ಇರುವುದಿಲ್ಲ. ಇನ್ನು ಬ್ರಹ್ಮ ಮತ್ತು ವಿಷ್ಣುವಿನ ರಹಸ್ಯವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ. ಈ ಬ್ರಹ್ಮ ತಂದೆ ಈ ಸಾಕಾರ ಜಗತ್ತಿನಲ್ಲಿ ಇದ್ದಾರೆ. ವಿಷ್ಣುವಿನ 2 ರೂಪ ಆದಂತಹ ಲಕ್ಷ್ಮೀ ನಾರಾಯಣರು ಕೂಡ ಈ ಸಾಕಾರ ಜಗತ್ತಿನಲ್ಲೇ ಇರುತ್ತಾರೆ. ಕೇವಲ ಸಾಕ್ಷಾತ್ಕಾರದ ಪಾತ್ರ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಸೂಕ್ಷ್ಮ ವತನದಲ್ಲಿ ಕೇವಲ ಸಾಕ್ಷಾತ್ಕಾರ ಆಗುತ್ತದೆ. ಅಂದ ಮೇಲೆ ದಿವ್ಯ ದೃಷ್ಟಿಯ ಮೂಲಕ ಸಾಕ್ಷಾತ್ಕಾರದ ದೃಶ್ಯವನ್ನು ನೀವು ನೋಡುತ್ತೀರಾ. ಅಪವಿತ್ರ ದೃಷ್ಟಿಯ ಮೂಲಕ ಪವಿತ್ರ ವಸ್ತುವನ್ನು ನೋಡಲು ಸಾಧ್ಯ ಇಲ್ಲ. ಅಪವಿತ್ರ ದೃಷ್ಟಿಗೆ ಪವಿತ್ರ ವಸ್ತು ಕಾಣಿಸುವುದಿಲ್ಲ. ನಮ್ಮ ಕಣ್ಣು ಅಪವಿತ್ರ ಆಗಿದ್ದರೆ ನಮಗೆ ಪವಿತ್ರವಾದ ವಸ್ತುಗಳು ಕಾಣಿಸಲು ಸಾಧ್ಯ ಇಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸ್ವಯಂ ಅನ್ನು ಸದಾ ಸುರಕ್ಷಿತವಾಗಿ ಇಟ್ಟುಕೊಳ್ಳುವುದಕ್ಕೋಸ್ಕರ ಬುದ್ಧಿಯನ್ನು ಜ್ಞಾನದ ವಿಚಾರ ಸಾಗರ ಮಂಥನದಲ್ಲಿ ಬ್ಯುಸಿಯಾಗಿ ಇಟ್ಟುಕೊಳ್ಳಬೇಕು. ಸ್ವದರ್ಶನ ಚಕ್ರಧಾರಿಗಳಾಗಿ ಇರಬೇಕು. ಅಲ್ಲ ಸಲ್ಲದ ವ್ಯರ್ಥ ಮಾತು ಮತ್ತು ಪರಚಿಂತನೆಯ ಮಾತಿನಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು. ಸೆಕೆಂಡ್ ಪಾಯಿಂಟ್, ಶರೀರದಿಂದ ಭಿನ್ನರಾಗಿ ಇರುವುದಕ್ಕೋಸ್ಕರ ಪರಮಾತ್ಮ ತಂದೆ ಯಾವ ಶಿಕ್ಷಣವನ್ನು ಕಲಿಸುತ್ತಿದ್ದಾರೋ, ಶರೀರದಿಂದ ಭಿನ್ನ ಆಗುವಂತಹ ಯಾವ ಶಿಕ್ಷಣವನ್ನು ಪರಮಾತ್ಮ ತಂದೆ ಕಲಿಸುತ್ತಿದ್ದಾರೋ ಆ ಶಿಕ್ಷಣವನ್ನು ಕಲಿಯಬೇಕು. ಮಾಯೆಯ ತೀವ್ರ ದಾಳಿಯಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ನಮ್ಮ ಸ್ಥಿತಿಯನ್ನು ಅಚಲ ಮತ್ತು ಅಡೋಲವಾಗಿ ಇಟ್ಟುಕೊಳ್ಳಬೇಕು. ಇಂದಿನ ವರದಾನ ಆಗಿದೆ. ಬ್ರಹ್ಮ ತಂದೆಯ ಸಮಾನ ಲಕ್ಷ್ಯವನ್ನು ಲಕ್ಷಣದಲ್ಲಿ ಧಾರಣೆ ಮಾಡಿಕೊಳ್ಳುವಂತಹ ಪ್ರತ್ಯಕ್ಷ ಉದಾಹರಣೆಯಾಗಿ ಸರ್ವರಿಗೂ ಸಹಯೋಗಿಗಳಾಗಿ ಹೇಗೆ ಬ್ರಹ್ಮ ತಂದೆ ಸ್ವಯಂ ಅನ್ನು ನಿಮಿತ್ತ ಉದಾಹರಣೆಯನ್ನಾಗಿ ಮಾಡಿಕೊಂಡರು, ಸದಾ ಗುರಿ ಮತ್ತು ಲಕ್ಷಣವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಂಡರು. ಅಂದರೆ ಗುರಿಗೆ ತಕ್ಕಂತ ಲಕ್ಷಣವನ್ನು ಬ್ರಹ್ಮ ತಂದೆ ಜೀವನದಲ್ಲಿ ಧಾರಣೆ ಮಾಡಿಕೊಂಡರು. ಯಾರು ಮೊದಲು ಮಾಡಿ ತೋರಿಸುತ್ತಾರೋ ಅವರೇ ಅರ್ಜುನ ಆಗಿದ್ದಾರೆ ಅನ್ನುವ ಮಾತಿನಲ್ಲಿ ಬ್ರಹ್ಮ ತಂದೆ ನಂಬರ್ 1 ಆದರು. ಅಂದ ಮೇಲೆ ಇದೇ ರೀತಿ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ ಕರ್ಮದ ಮೂಲಕ ಸದಾ ಸ್ವಯಂ ಜೀವನದಲ್ಲಿ ಗುಣಮೂರ್ತಿಯಾಗಿ ಪ್ರತ್ಯಕ್ಷ ಉದಾಹರಣೆಯಾಗಿ ಅನ್ಯರಿಗೂ ಕೂಡ ಸಹಜವಾಗಿ ಗುಣವನ್ನು ಧಾರಣೆ ಮಾಡಿಸುವ ಮಾತಿನಲ್ಲಿ ಸಹಯೋಗವನ್ನು ಕೊಡಿ. ಇದಕ್ಕೆ ಗುಣಗಣ ದಾನ ಎಂದು ಕರೆಯಲಾಗುತ್ತದೆ. ದಾನದ ಅರ್ಥವೇ ಆಗಿದೆ ಸಹಯೋಗವನ್ನು ನೀಡುವುದು. ಜಗತ್ತಿನಲ್ಲಿರುವ ಎಲ್ಲಾ ಆತ್ಮರು ಈಗ ಕೇಳುವುದಕ್ಕಿಂತ ಪ್ರತ್ಯಕ್ಷದಲ್ಲಿ ಸಾಕ್ಷಿಯನ್ನು ನೋಡಲು ಬಯಸುತ್ತಾರೆ. ಅಂದ ಮೇಲೆ ಸ್ವಯಂ ಅನ್ನು ಗುಣಮೂರ್ತಿ ಆತ್ಮನನ್ನಾಗಿ ಮಾಡಿಕೊಳ್ಳಿ. ಆಗ ನಿಮ್ಮನ್ನು ನೋಡಿ ಅವರೂ ಕೂಡ ಗುಣಮೂರ್ತಿಗಳಾಗುತ್ತಾರೆ. ಇಂದಿನ ಶ್ಲೋಗನ್ ಆಗಿದೆ.
ಸರ್ವರ ಜೀವನದ ನಿರಾಶೆ ಅನ್ನುವ ಅಂಧಕಾರವನ್ನು ದೂರಗೊಳಿಸುವಂತಹ ಜ್ಞಾನ ದೀಪಕರಾಗಿ ಯಾರು ಸರ್ವರ ಜೀವನದ ನಿರಾಶೆ ಅನ್ನುವ ಅಂಧಕಾರವನ್ನು ಸಮಾಪ್ತಿ ಮಾಡುತ್ತಾರೋ ಅವರೇ ಜ್ಞಾನದ ದೀಪ ಆಗಿದ್ದಾರೆ. ನಾವೀಗ ಜ್ಞಾನದ ದೀಪ ಆಗಿ ಸರ್ವರನ್ನೂ ಕೂಡ ನಿರಾಶೆಯಿಂದ ಮುಕ್ತ ಮಾಡಬೇಕು. ಒಳ್ಳೆಯದು. ಓಂ ಶಾಂತಿ.